ಸೊ ವೀಕ್ಷಕರೇ, ಈ ತೆರವು ಕಾರ್ಯಾಚರಣೆ ಏನಿದೆಯಲ್ಲ, ಈಗ ಗಾಂಧಿನಗರದಿಂದಲೂ ಕೂಡ ನಮ್ಮ ಪ್ರತಿನಿಧಿ ಅಲ್ಲಿಂದಲೂ ಕೂಡ ಒಂದು ವಾಕ್ಥ್ರೋವನ್ನು ಕೊಟ್ಟಿದ್ದಾರೆ ಪ್ರವೀಣ್ ರಾವ್ ಅವರು. ಅದು ಏನು ಕೊಟ್ಟಿದ್ದಾರೆ ನೋಡ್ಕೊಂಡು ಬನ್ನಿ. ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಬಗ್ಗೆ ಅವಾಗ ಒಂದ್ ರೀತಿಯ ಕಾರ್ಯಾಚರಣೆ ಬಗ್ಗೆ ಚರ್ಚೆಗಳು ನಡೀತಾನೆ ಇರ್ತವೆ. ಪಾಲಿಕೆಯಿಂದ, ಬೆಂಗಳೂರು ಪಾಲಿಕೆಯಿಂದ ಆ ರೀತಿಯ ಆದೇಶಗಳು ಅವಾಗ ಹೊರಗೆ ಬೀಳ್ತಾನೆ ಇರ್ತವೆ. ಇದೀಗ ಹೊಸದಾಗಿ ಏನು ಕೃಷ್ಣ ಬೈರೇಗೌಡರು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದ ನಂತರದಲ್ಲಿ ಅವರು ಆರಂಭದ ಒಂದು ಸಭೆಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಫುಟ್ಪಾತ್ ಒತ್ತುವರಿಯನ್ನ ಅತ್ಯಂತ ಸ್ಟ್ರಿಕ್ಟ್ ಆಗಿ ತೆರವು ಕಾರ್ಯಾಚರಣೆ ಮಾಡಬೇಕು, ಪಾದಾಚಾರಿಗಳಿಗೆ ಓಡಾಡೋದಕ್ಕೆ ತುಂಬಾ ತೊಂದರೆ ಆಗಿದೆ, ಹಾಗಾಗಿ ಆ ಎಲ್ಲ ಒತ್ತುವರಿಯನ್ನು ತೆರವು ಮಾಡಬೇಕು ಅನ್ನುವಂತ ಆದೇಶವನ್ನ ಪಾಲಿಕೆಯ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಈಗೇನು GB ಆಗಿದೆ, 5 ಪಾಲಿಕೆಗಳಾಗಿದ್ದಾವೆ. ಆ ಎಲ್ಲ ಅಧಿಕಾರಿಗಳ ಸಭೆಯನ್ನ ಕರೆದಂತ ಸಂದರ್ಭದಲ್ಲಿ ಅವರು ಅದಕ್ಕೆ ಒಂದು ಆದೇಶವನ್ನು ಕೊಟ್ಟಿರುವಂಥದ್ದು. ಮತ್ತು ಜುಲೈ 1ನೇ ತಾರೀಕಿನಿಂದ ಎಲ್ಲ ತೆರವು ಕಾರ್ಯಾಚರಣೆ ಆರಂಭ ಆಗ್ತದೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಅದರಲ್ಲಿ ಒಂದು ಸ್ಪಷ್ಟತೆ ಇಲ್ಲ. ಅಂದ್ರೆ ಬೀದಿ ಬದಿ ವ್ಯಾಪಾರಿಸ್ತರನ್ನ ಅಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾರೋ ಅಥವಾ ಆಲ್ರೆಡಿ ಇರ್ತಕ್ಕಂಥ ಅಂಗಡಿಯ ಎದುರು ಭಾಗದಲ್ಲಿ ಏನು ಫುಟ್ಪಾತ್ ಅನ್ನು ಒತ್ತುವರಿ ಮಾಡಿರ್ತಾರೆ ಅದರ ತೆರವು ಕಾರ್ಯಾಚರಣೆ ನಡೀತದೆ ಅನ್ನತಕ್ಕಂಥ ಸ್ಪಷ್ಟನೆ ಇಲ್ಲ. ಈ ಸಂದರ್ಭದಲ್ಲಿ ಈ ಬೀದಿ ಬದಿ ವ್ಯಾಪಾರಸ್ಥರೇನಿದ್ದಾರೆ, ದಿನನಿತ್ಯದ ಹೊಟ್ಟೆಪಾಡಿಗೋಸ್ಕರವಾಗಿ ಅವರು ಅಲ್ಲಿ ಅಂಗಡಿಗಳನ್ನ ಇಟ್ಕೊಂಡಿದ್ದಾರೆ, ಅವರೆಲ್ಲರೂ ಕೂಡ ಆತಂಕದಲ್ಲಿದ್ದಾರೆ. ಆ ಸಂಘದವರೆಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ಇದ್ದಾರೆ. ಅವರು ಏನ್ ಹೇಳ್ತಾರೆ ಅಂತ ಕೇಳೋಣ. ಈಗ ಕೃಷ್ಣ ಬೈರೇಗೌಡರು ಒಂದು ಹೇಳಿಕೆಯನ್ನ ಕೊಟ್ರು, ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡ್ತೇವೆ ಅಂತೇಳಿ. ಜುಲೈ 1ನೇ ತಾರೀಕಿಂದ ಅದು ಆರಂಭ ಆಗ್ತದೆ ಅನ್ನುವಂಥದ್ದು BBMP ಕಮಿಷನರ್ ಕೂಡ, GBA ಕಮಿಷನರ್ ಕೂಡ ಆ ಒಂದು ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಏನ್ ಹೇಳ್ತೀರಿ ಈ ಸಂದರ್ಭದಲ್ಲಿ? ಸರ್, ಈ ಸಂದರ್ಭದಲ್ಲಿ ಏನ್ ಹೇಳ್ತೀವಿ ಅಂದ್ರೆ, ಮಾನ್ಯ ಶಾಸಕರಲ್ಲಿ ಒಂದು ಮನವಿ ಮಾಡ್ಕೊಳ್ಳೋದೇನಂದ್ರೆ, ಇಲ್ಲಿ ಪ್ರತಿನಿತ್ಯ ದಿನನಿತ್ಯ ದುಡಿ ಮಾಡ್ಕೊಂಡಂತ ಜನಗಳಿರೋದು, ಯಾರು ಶ್ರೀಮಂತರುಗಳಿಲ್ಲ, ಅವತ್ತಿನ ಜೀವನ ಮಾಡುವಂತವ್ರು ಇರೋದು. ಅಂದ್ರೆ ಇಲ್ಲಿ ಫುಟ್ಪಾತ್ ನಲ್ಲಿ ವ್ಯಾಪಾರ ಮಾಡೋದು ಯಾವ ರೀತಿ ಅಂದ್ರೆ, ಯಾರಿಗೂ ತೊಂದರೆ ಆಗದೆ ಇರುವಂತ ಜಾಗದಲ್ಲಿ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇರೋದು. ತೊಂದರೆ ಇರುವಂತ ಜಾಗದಲ್ಲಿ ತಗ್ಸಿದ್ರು ನಮ್ಗೆ ಅದು ಅಭ್ಯಂತರ ಬರಲ್ಲ. ಆದ್ರೆ ಏನಂತ ಅಂದ್ರೆ, ಈ ಒಂದು ಇದು ಕೈಗೊಂಡಿರೋದು ತುಂಬಾ ಒಂದು ದುಃಖಕರ. ಇಲ್ಲ, ಅದು ಬೀದಿ ಬದಿ ವ್ಯಾಪಾರಸ್ಥರು ಅಂತ ಹೇಳ್ಬಿಟ್ಟು ಕೃಷ್ಣ ಬೈರೇಗೌಡರು ಏನು ಹೇಳಿಲ್ಲ. ಅದು ಅವ್ರು ಏನು ಹೇಳಿದ್ದಾರೆ, ಅಂಗಡಿಗಳು ಮಂಗಡಿಗಳು ಎಲ್ಲ ಮುಂದೆ ಬಂದಿದ್ದಾರೆ, ಅವ್ರಿಗೆ ಎಲ್ಲ ಇದು ಮಾಡ್ತೀವಿ ಅಂತ ಹೇಳಿರೋದು. ಮತ್ತೆ ನಿನ್ನೆ ಮಹೇಶ್ವರ ರಾವ್ ಸಾರ್ ಕೂಡ ಏನು ಬೀದಿ ಬದಿ ವ್ಯಾಪಾರದ ಬಗ್ಗೆ ಏನು ಮಾತಾಡಿಲ್ಲ. ಅವ್ರಿಗೆ ಮೊನ್ನೆ 2 ದಿನ ಮುಂಚೆ DK ಸಾಹೇಬರು ಕೂಡ ಹೇಳಿದ್ದಾರೆ, ಬೀದಿ ಬದಿ ವ್ಯಾಪಾರಸ್ಥರಿಗೆ ಏನೋ ಒಂದು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಏನು ಹೇಳ್ತೀವಿ ಅಂದರೆ, ಬೀದಿ ಬದಿ ವ್ಯಾಪಾರ ಮೊನ್ನೆ ಒಂದು ಗಾಂಧಿ ಬಜಾರಲ್ಲಿ ಒಂದು ನಡೀತು, ಆ ಥರ ಏನೋ ಮಾಡಿ ಕೊಟ್ಬಿಟ್ರೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಒಂದು ಪಟ್ಟೆ ಟೈಪಿಂಗ್ ಮಾಡಿ ಕೊಟ್ಬಿಟ್ರೆ ಆ ಪಕ್ಕ ಅವ್ರು ಇರ್ತಾರೆ, ಈ ಕಡೆ ಅವ್ರು ಇರ್ತಾರೆ, ಯಾವುದು ತೊಂದರೆ ಬರಲ್ಲ, ಜನರಿಗೆ ಏನು ತೊಂದರೆ ಆಗ್ದಂಗೆ ಅವ್ರ ಮಧ್ಯೆ ಹೋಗ್ತಾ ಇರ್ತಾರೆ, ಏನು ಪ್ರಾಬ್ಲಮ್ ಆಗೋದಿಲ್ಲ ಅಂತ ನಾವು ಹೇಳ್ಕೊಂತೀವಿ ಸರ್, ಅಷ್ಟೇ, ಬೇರೆ ಏನೂ ಇಲ್ಲ. ನಮಸ್ಕಾರ, ನಮ್ಮ ಹೆಸರು ರಮೇಶ್ ಅಂತ. ನಾನು ಗಾಂಧಿನಗರ ಬೀದಿ ಬದಿ ವ್ಯಾಪಾರಿ ಮುಖಂಡ. ನಾನು ಇಲ್ಲಿ ಸುಮಾರು 25-30 ವರ್ಷದಿಂದ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀನಿ. ಈಗ ಏನು ಹೊಸದಾಗಿ ಬಂದಿರತಕ್ಕಂಥ ಮಾನ್ಯ ಸಚಿವರು ಏನಿದ್ದಾರೆ, ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಪ್ರಮಾಣ ಪತ್ರ ಕೊಟ್ಟು ವ್ಯಾಪಾರ ಮಾಡ್ಲಿಕ್ಕೆ ಎಲ್ಲ ಥರದ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಾವು ಇವಾಗ ಕೆಲವು ಬ್ಯಾಂಕ್ಗಳಲ್ಲಿ ಲೋನ್ಗಳು ತೊಗೊಂಡಿದ್ದೀವಿ, 10,000, 20,000, 50,000, 1 ಲಕ್ಷ ಹಿಂಗೆಲ್ಲ ಲೋನ್ಗಳು ತೊಗೊಂಡಿದ್ದೀವಿ. ದಿನಕ್ಕೆ 5 ಸಾಲಗಳು ತೊಗೊಂಡಿದ್ದೀವಿ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮತ್ತು ನಮ್ಮ ಜೀವನ ನಡೆಸಲಿಕ್ಕೆ ಭಾಳ ಕಷ್ಟ ಆಗುತ್ತೆ. ಇದೇನಾದರೂ ಇವರು ಏಕಾಏಕಿ ಬಂದು ತೆರವು ಮಾಡಿಬಿಟ್ರೆ ಇದು ಯಾವುದೇ ಕಾರಣ ತಗೊಂಡ್ರೂ ಬೀದಿ ಬದಿ ವ್ಯಾಪಾರಿಗಳಿಗೆ ಬರುತ್ತೆ, ಯಾವುದೇ ದಿಕ್ಕಲ್ಲಿ ಹೋದ್ರೂ ಬೀದಿ ಬದಿ ವ್ಯಾಪಾರಿಗಳಿಗೆ ಬರುತ್ತೆ. ಇದಾಗಬಾರ್ದು. ಆದರೆ ಎಲ್ಲಿ ತೊಂದರೆಗಳಿದೆ ಅಲ್ಲಿ ಸರಿಪಡಿಸಿ, ನಮ್ದೇನು ಅಭ್ಯಂತರಗಳಿಲ್ಲ. ಅದೇ ಥರ ನಮಗೇನಾದರೂ ಸ್ಥಳಾಂತರಿಸಿದ್ರೆ ನಮಗೆ ಯೋಗ್ಯವಾದ ಸ್ಥಳಾವಕಾಶ ಮಾಡಿಕೊಳ್ಳಿ. TVC ವೆಂಡಿಂಗ್ ಕಮಿಟಿ ಆಗಬೇಕು, ನಮಗೆ ರಚನೆಯಾಗಿ ನಮಗೆ ಸ್ಥಳಾವಕಾಶ ಮಾಡಿಕೊಡ್ಬೇಕು. ಆನಂತರ ಅವ್ರು ಮಾಡಿಕೊಳ್ಳಿ, ನಾವೇನು ಇಲ್ಲೇ ಇರ್ತೀವಿ ಅಂತಲೂ ಏನು ಹೇಳಿಲ್ಲ. ಬೀದಿ ಬದಿ ವ್ಯಾಪಾರಿಗಳಿಂದ ಎಲ್ಲೇ ಯಾವುದೇ ರೀತಿ ತೊಂದರೆಗಳು ಇಲ್ಲಿವರೆಗೂ ಆಗಿಲ್ಲ. ಆ ಥರ ಏನಾರು ಆಗಿದ್ರೆ ಅಲ್ಲಿ ಯಾವುದಾದ್ರೂ ಕಟ್ಟಡ ಮುಂದಾಗಿರುತ್ತೆ, ಇಲ್ಲಾಂದರೆ ದಾರಿ ಫುಟ್ಪಾತ್ ತುಂಬ ಚಿಕ್ಕದಾಗಿರುತ್ತೆ, ಅಂಥ ಜಾಗಗಳಲ್ಲಿ ತೊಂದರೆಗಳಾಗಿದೆ. ಇಲ್ಲಿ ನೋಡಿ, 10 ಅಡಿ 12 ಅಡಿ ಜಾಗಗಳು ಫುಟ್ಪಾತ್ ಖಾಲಿ ಇದೆ. ಇಲ್ಲಿ ಯಾವುದೇ ರೀತಿ ಸುತ್ತಮುತ್ತ ನಾವು ನೋಡಿದಂಗೆ ತೊಂದರೆ ಆಗಿಲ್ಲ. ಈಗ ಸುಮಾರು ಗಾಂಧಿನಗರ ಬೆಂಗಳೂರು ಸಿಟಿಯಲ್ಲಿ 3ರಿಂದ 3.5 ಲಕ್ಷ ಜನ ಬೀದಿ ಬದಿ ವ್ಯಾಪಾರಿಗಳು ಜೀವನ ಮಾಡ್ತಾ ಇದ್ದಾರೆ. ಇವರು ಹೇಗಾಗಿ ಈ ಥರ ಒಂದು ನ್ಯೂಸನ್ನು ಮಾಡಿದ್ರೆ
ಎಲ್ಲರಿಗೂ ತೊಂದರೆ ಆಗುತ್ತೆ, ಆತಂಕ ಶುರು ಆಗುತ್ತೆ. ಆಮೇಲೆ ನಮಗೆ ನೋಡಿ ಕೆಲವು ಕಡೆ ಸಾಲ ಕೊಡೋರು ಸಾಲ ಕೊಡೋದಿಲ್ಲ, ಐಟಮ್ಗಳು ಸಾಲ ಕೊಡ್ತಾ ಇರ್ತಾರೆ, ಮತ್ತೆ ಕೆಲವರು ಫೈನಾನ್ಸ್ ಕೊಡ್ತಾ ಇರ್ತಾರೆ. ಪ್ರತಿಯೊಂದು ಆಟೋಮೆಟಿಕ್ಲಿ ನಿಂತೋಗುತ್ತೆ. ನಾವು ಸ್ಕೂಲ್ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರ್ಬೋದು, ಮನೆ ಬಾಡಿಗೆ ಕಟ್ಲಿಕ್ಕೆ ಆಗಿರ್ಬೋದು, ನಮ್ಮ ಜೀವನಕ್ಕಾಗಿರ್ಬೋದು ತುಂಬಾನೇ ಅತಾಂತರ ಆಗುತ್ತೆ. ಈಗ ಹಿಂದೆ ಕೊರೋನಾ ಬಂದು 5-6 ವರ್ಷ ತೊಂದರೆಯಲ್ಲಿದ್ದೀವಿ. ಈಗ ಕೂಡಲೇ ಇಮಿಡಿಯೇಟ್ ಆಗಿ ನಾವು ಸ್ವಲ್ಪ ಸುಧಾರಿಸ್ಕೊಳ್ತಾ ಇದೀವಿ ಅನ್ನೋ ಟೈಮಲ್ಲಿ ಗ್ಯಾಸಿನ ಸಮಸ್ಯೆ ಬಂತು. ಗ್ಯಾಸಿನ ಸಮಸ್ಯೆ ಬಂದ ತಕ್ಷಣ ಒಂದು ಟೀ 10 ರೂಪಾಯಿ ಇದ್ದು 15 ರೂಪಾಯಿ 20 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ ಹೋಟ್ಲ್ಗಳಲ್ಲಿ. ಈ ರೀತಿ ಪ್ರತಿಯೊಂದು ಗ್ಯಾಸ್ ನೋಡಿ 700-800 ರೂಪಾಯಿ ಇದ್ದು 1000 ಚಿಲ್ಲರೆ ಗ್ಯಾಸ್ ಆಗ್ತಾ ಇದೆ ಇವಾಗ. ಈ ತರ ಪ್ರತಿಯೊಂದು ಜಾಸ್ತಿ ದಿನನಿತ್ಯ ದಿನಬಳಕೆ ಜಾಸ್ತಿ ಆಗ್ತಾನೆ ಬರುತ್ತೆ. ಆದ್ರೆ ಫುಟ್ಪಾತ್ ವ್ಯಾಪಾರಿಗಳು ಯಾವುದೇ ಗ್ರಾಹಕರಿಗೆ 1 ರೂಪಾಯಿ ಹೆಚ್ಚಿಗೆ ಮಾಡ್ತಾ ಇಲ್ಲ. ಏನಿದೆ ಅದೇ ರೀತಿ ನ್ಯಾಯವಾದ ರೀತಿಯಲ್ಲಿ ತಂದು ಒಳ್ಳೆ ರೀತಿಯಲ್ಲಿ ಎಲ್ಲಾ ಗ್ರಾಹಕರಿಗೆ ದಿನಬಳಕೆ ವಸ್ತುಗಳನ್ನ ಅವರಿಗೆ ಒಳ್ಳೆ ರೀತಿಯಲ್ಲಿ ನಾವು ಸಹಕರಿಸ್ತಾ ಇದೀವಿ, ತಂದು ಕೊಡ್ತಾ ಇದ್ದೀವಿ. ಹಾಗಾಗಿ ನಾನು ಮಾನ್ಯ ಈಗ ಏನು ಅಂದ್ರೆ ನಿಮ್ ಹಿಂದೆ ನಿಮ್ದೊಂದು ಅಸೋಸಿಯೇಷನ್ ಮಾಡಿ ಎಲ್ರಿಗೂ ಕೂಡ ಐಡಿ ಕಾರ್ಡ್ ಅನ್ನ ಕೊಟ್ಟಿದ್ರು ಅಲ್ವಾ? ಅದ್ ತೋರಿಸಿ ಒಂದ್ಸತಿ ಐಡಿ ಕಾರ್ಡ್ ಎಲ್ರಿಗೂ ಪ್ರದರ್ಶನ ಮಾಡಿ. BBMP ನಮಗೆ ಗುರುತು ಸರ್ವೆ ಮಾಡಿ ಸಮೀಕ್ಷೆ ನಡೆಸಿ ಕೊಟ್ಟಂತ ಐಡಿ ಕಾರ್ಡ್ ಲೈಸೆನ್ಸ್ಗಳಿದೆ. ಇದರಿಂದ ನಾವು ನ್ಯಾಯ ರೀತಿಯಲ್ಲಿ ನಾವು ವ್ಯಾಪಾರ ಮಾಡ್ತಾ ಇರ್ತಕ್ಕಂಥ ಜನಗಳು ಇದನ್ನ ನಾವು 20-30 ವರ್ಷದಿಂದ ಜೀವನ ಮಾಡೋರ ಜೀವನ ಹಾಳು ಮಾಡಿಬಿಡಿ. ದಯವಿಟ್ಟು ದಿನನಿತ್ಯ ಯಾವ್ದಲ್ಲ ಒಂದು ರೀತಿ ಬೀದಿ ಬದಿ ವ್ಯಾಪಾರಿಗಳಿಗೆ ಕಿರುಕುಳ ನಡೀತಾನೆ ಇದೆ. ಇದನ್ನ ಯಾರು ಪರಿಶೀಲನೆ ಮಾಡ್ತಲ್ಲ. ನಮ್ಮ ಮಾನ್ಯ ಬೆಂಗಳೂರು ನಗರ ಅಭಿವೃದ್ಧಿ ಸಚಿವರೇನು ಅವ್ರೇನು ಅವಿದ್ಯಾವಂತರೇನಲ್ಲ. ಅವರು ಫಾರಿನಲ್ಲಿ ಓದಿ ಬಂದಂಥವ್ರು, ಇಲ್ಲಿ ನಮ್ಮ ಕನ್ನಡ ಶಾಲೆಯಲ್ಲಿ ಓದಂಥವ್ರು. ಅವರಿಗೆ ಇದೆ ಈ ನಮ್ಮ ಸಹೋದ್ಯೋಗಿಗಳು ಅವರು ತಿಳಿಸ್ಕೊಡ್ಬೇಕು ನಮ್ಮ ಕಾನೂನು ಕಾಯ್ದೆಗಳ ಬಗ್ಗೆ, ನಮ್ಮ ಜೀವನಕ್ಕೆ ಯಾವ ರೀತಿ ಒಂದು ರೂಪಿಸಿ ಜಾಗ ಮಾಡಿ ಕೊಡಬೇಕು ಅನ್ನೋದನ್ನ ಅವ್ರು ತಿಳಿಸ್ಕೊಡ್ಬೇಕಾಗತ್ತೆ. ಹಾಗಾಗಿ ನಮ್ಮದೆಲ್ಲ ಒಂದು ಬೇಡಿಕೆ, ಯಾವುದೇ ರೀತಿ ತೊಂದರೆ ಕೊಡಬೇಡಿ ಬೀದಿ ಬದಿ ವ್ಯಾಪಾರಿಗಳಿಗೆ. ನಮಗೇನು ಯೋಗ್ಯವಾದ ಸ್ಥಳ ಮಾಡಿಕೊಡಿ. ನೀವು ಆಮೇಲೆ ನೀವು ಫುಟ್ಪಾತ್ನ ದೊಡ್ಡದು ಮಾಡ್ತೀವಿ ನೋಡಿ. ಕೆಲವು ಕಡೆ ಫುಟ್ಪಾತೇ ಇರೋದಿಲ್ಲ, ಆ ರೀತಿ ಕಟ್ಟಡಗಳು ಮುಂದೆ ಬಂದಿರುತ್ತೆ. ಅಂಥದನ್ನೆಲ್ಲ ಫಸ್ಟ್ ಪರಿಶೀಲನೆ ಮಾಡಬೇಕು. ನಾವೇನೋ ಇವಾಗ ಹಾಕ್ತೀವಿ, ಬೆಳಿಗ್ಗೆ ಸಾಯಂಕಾಲ ಎತ್ಕೊಂಡು ಹೋಗ್ತಾ ಇರ್ತೀವಿ. ಇಲ್ಲಿ ಅಂತೂ ಇರೋದಿಲ್ಲ. ಸ್ಟ್ರಕ್ಚರ್ ಹಾಕಿರ್ತಕ್ಕಂಥದ್ದನ್ನ ಎತ್ತಲಿ, ಎಲ್ಲೆಲ್ಲಿ ಬಾಕ್ಸ್ ಇದು ಬಿಲ್ಡಿಂಗ್ಗಳ ಮುಂದೆ ಬರುತ್ತೋ ಅದನ್ನ ಸರಿಪಡಿಸ್ಲಿ. ಮೊದಲು ಫುಟ್ಪಾತ್ ಸರಿಪಡಿಸಿ. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.